ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕು ನಡೀತಾ ಇದೆ. ಜ್ಯೋತಿಷ್ಯ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ತುಂಬಾ ಜನ ಜ್ಯೋತಿಷ್ಯ ಕೇಳಬೇಕು ಮಾಡಬೇಕು ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಆದರೆ ಕಲಿಬೇಕು ಅನ್ನೋ ಆಸಕ್ತಿನೂ ಇರುತ್ತೆ. ಭಯದ ವಾತಾವರಣ ಜಾಸ್ತಿ, ಭಯ ಜಾಸ್ತಿ ಇರ್ತಕ್ಕಂಥದ್ದು. ಭಯ ಅಂತಂದ್ರೆ ನಮಗೆ ತಲೆಗೆ ಹೋಗುತ್ತೋ ಇಲ್ವೋ, ಅಥವಾ ಸಮಸ್ಯೆ ನಾವು ತಿಳ್ಕೊಳಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ಒಂದೇ ಹೇಳ್ತೀನಿ, ಸತ್ಯ ದರ್ಶನ ಆಗುತ್ತೆ. ಮದುವೆ ವಿಚಾರ ಇರ್ಬೋದು, ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರ್ಬೋದು, ಸತ್ಯದ ದರ್ಶನ 1000% ಆಗುತ್ತೆ. ಸೊ ಕಲಿಯೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. 106ನೇ ಬ್ಯಾಚು. ಇದುವರೆಗೂ ಕೂಡ ಒಂದು 65,000 ಜನ ಕಲ್ತಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಒಂದು ಒಳ್ಳೆ ಸಬ್ಜೆಕ್ಟ್ ಅಂದರೆ ಜ್ಯೋತಿಷ್ಯ. ಆದರೆ ಆಲ್ರೆಡಿ ನಾನು ತುಂಬ ಸತಿ ಹೇಳಿದ್ದೀನಿ, ಸಮಾಜದಲ್ಲಿ ನಾನು ಹೇಳ್ತಕ್ಕಂಥದ್ದು ಎಷ್ಟೋ ಜನ ಕಿವಿಗೆ ಹಾಕೊಳ್ಳಲ್ಲ. ಅವ್ರಿಗೇನು ಬಂದಿದೆಯೋ ಅದನ್ನೇ ಹೇಳ್ತಾರೆ. ದೋಷಗಳು ಹೇಳ್ಕೊಂಡು, ಕುಜದೋಷ, ರಾಹುದೋಷ, ಸರ್ಪದೋಷ ಅಂತ ಹೇಳ್ಕೊಂಡು, ಆ ರೀತಿ ಯಾವುದು ಅಪ್ಲಿಕಬಲ್ ಆಗಲ್ಲ. ಪ್ರಪಂಚದಾದ್ಯಂತ ಅನೇಕ ಪಾಪ್ಯುಲೇಷನ್ ನೋಡಿದ್ರೆ ಭಾರತದ ಒಂದು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಜನ ಮಾತ್ರ ಭಾರತದ ವಿಚಾರದಲ್ಲಿರೋದು. ಸೊ ದೋಷ ಅಪ್ಲಿಕಬಲ್ ಆದರೆ ಎಂಟೈರ್ ಹ್ಯುಮ್ಯಾನಿಟಿಗೆ ಅಪ್ಲಿಕಬಲ್ ಆಗಬೇಕು. ಇದು ಬರೀ ಹಿಂದೂ ಜನಕ್ಕೆ ಮಾತ್ರ ದೇವ್ರ ದೋಷ ಆಗ್ತಾನೆ, ಬೇರೆ ಜನಾಂಗಕ್ಕೆ ದೋಷ ಇರಲ್ಲ, ಆ ರೀತಿ ಕಾನ್ಸೆಪ್ಟ್ ಅನ್ನೋ ಒಂದು ವಿಚಾರದಲ್ಲಿ ಹೋಗಬಾರ್ದು. ಸಂಸ್ಕೃತದಲ್ಲಿ ದೋಷ ಅಂತ ಏನಾದ್ರು ಇತ್ತು ಅಂದ್ರೆ ಅದು ದಶಾ ಮೇಲೆ ಬರ್ತಕ್ಕಂಥದ್ದು, ದಿಶಾ ದೋಷ ಬರ್ತಕ್ಕಂಥದ್ದು, ಆ ದಶಾ ಭುಕ್ತಿ ಮೇಲೆ ಇರ್ತಕ್ಕಂಥದ್ದು. ಯಾವಾಗಲೂ ಕೂಡ ದಶಾ ಟೈಮ್ ಹೇಳ್ತಕ್ಕಂಥದ್ದು ಆ ಗ್ರಹಗಳು ತಂದು ಕೊಡ್ತಕ್ಕಂಥದ್ದು ಅಥವಾ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಒಂಥರ ಕೊರಿಯರ್ ಇದ್ದಂಗೆ, ದಶಾ ಎಲ್ಲ ನಮಗೆ ಕೊರಿಯರ್ ಇದ್ದಂಗೆ. ಏನು ಪಾರ್ಸಲ್ ತಗೊಂಡ್ಬಂದಿದ್ದಾರೋ ಅದೇ ನಡೆಯೋದು. ಸೊ ಅಲ್ಲ ಹಂಗಿದೆ, ಇಲ್ಲಿ ಹಿಂಗಿದೆ, ಆ ಪಾರ್ಸಲ್ ಆರ್ಡರ್ ಮಾಡಿದೆ, ಈ ಪಾರ್ಸಲ್ ಆರ್ಡರ್ ಮಾಡಿದೆ, ಅವೆಲ್ಲ ಇರೋದಿಲ್ಲ. ಸೊ ದಶಾ ಏನು ಬರುತ್ತೋ ಅದೇ ಫೈನಲ್, ಅದೇ ಕರ್ಮಫಲದಿಂದ ಆಗ್ತಕ್ಕಂಥದ್ದು. ಅನೇಕ ಜ್ಯೋತಿಷರು ಈ ವಿಚಾರವನ್ನ ಮೈಂಡಲ್ಲಿ ಹಾಕೋಬೇಕು. ಫಲ ನಿರೂಪಣೆಯಲ್ಲಿ ದಶಾ ಮುಖ್ಯ ಪಾತ್ರ ವಹಿಸುತ್ತೆ. ಇಫ್ ದಶಾ ಪ್ರಾಮಿಸಸ್ ಇಟ್ ವಿಲ್ ಗಿವ್, ಇಟ್ ಡಸಂಟ್ ಪ್ರಾಮಿಸ್ ಇಟ್ ವಿಲ್ ನಾಟ್ ಗಿವ್. ಏನೇ ಪೂಜೆ ಪುನಸ್ಕಾರಗಳು ಕೂಡ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕ ವ್ಯವಹಾರಿಕ ಆಗುತ್ತೆ. ಸೊ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಗಳು ಸಲ್ಲುತ್ತೆ ದೇವರಿಗೆ, ಸಲ್ಲಲ್ಲ ಅಂತೆಲ್ಲ. ಆದರೆ ಫಲಾಫಲಗಳು ಕರ್ಮದ ಮೇಲೆ ಬರುತ್ತೆ. ಇದನ್ನು ನಾನು ಇನ್ನೊಂದು ಸತಿ ಹೇಳ್ತೀನಿ. ನಾವು ಮಾಡತಕ್ಕಂಥ ಹೋಮ ಹವನಾದಿ ಪೂಜೆಗಳು ಭಗವಂತನಿಗೆ ಡೆಫಿನೆಟ್ಲಿ ಸಲ್ಲುತ್ತೆ. ಆದರೆ ರಿಸಲ್ಟ್ ಅಲ್ಲಿ ಏನಿದೆ ಅದೇ ಬರ್ತಕ್ಕಂಥದ್ದು. ಸೊ ವಿ ಹ್ಯಾವ್ ಡೆಪಾಸಿಟಿಂಗ್ ದಿ ಪುಣ್ಯ ಫಾರ್ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಅಷ್ಟೇ, ನಾಟ್ ಫಾರ್ ಕರೆಂಟ್ ರಿಸಲ್ಟ್. ನಾವು ಮಾಡ್ತಕ್ಕಂಥ ಪೂಜೆ ಹೋಮ ಹವನ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಮದುವೆಗೋ ಅಥವಾ ನಮ್ಗೇನೋ ಒಂದು ಆಗಿದೆ, ಅದೆಲ್ಲ ಮಾಡ್ತಕ್ಕಂಥದ್ದು ಅದೆಲ್ಲ ಡೆಪಾಸಿಟ್ ಫಾರ್ ಫ್ಯೂಚರ್ ಆಕ್ಷನ್ಸ್, ಕರೆಂಟ್ ರಿಸಲ್ಟ್ಸ್ಗಲ್ಲ. ಸೊ ಅದೆಲ್ಲ ಮಾಡಿ ಒಂದು ದೊಡ್ಡ ತಪ್ಪು ಮಾಡ್ತೀವಿ. ಆ ಪುಣ್ಯಕ್ಕೆ ಡಬಲ್ ಪಾಪವನ್ನ ಯಾವಾಗ ಸುತ್ಕೋತೀವಿ ಅಂತಂದ್ರೆ, ಯಾವುದೋ ಒಂದು ಕಾರ್ಯಕ್ಕೆ ನಾವು ಸ್ವ ಇಚ್ಛೆಯಾಗಿ ಅವ್ರನ್ನ ನಂಬಿ ಹೋಗಿರ್ತೀವಿ. ಸೊ ಅವರ ನಂಬಿಕೆ ಮೇಲೆ ನಾವು ಪೂಜೆ ಮಾಡಿಸಿರ್ತೀವಿ. ಅವರು ಹೇಳಿದ್ದಾರೆ ಅಂತ ಹೇಳಿ ಸರ್ಪಶಾಂತಿನೋ, ಆಶಾಂತಿನೋ, ಆಶ್ಲೇಷ ಬಲಿನೋ, ಕುಜಶಾಂತಿನೋ ಮಾಡಿರ್ತೀವಿ. ವರ್ಕ್ ಆಗಿಲ್ಲ ಅಂತಂದಾಗ ನಾವು ಗ್ರಹಗಳನ್ನು ದೂಷಿಸ್ತೀವಿ. ಹೇಳಿರ್ತಕ್ಕಂಥ ವ್ಯಕ್ತಿ ತಪ್ಪು ಹೇಳಿದಾನೆ ಅಂತ ಹೇಳಲ್ಲ, ಅವಾಗ ಸ್ವಲ್ಪ ನಿಮಗೇನೋ ಡಿಸ್ಕೌಂಟ್ ಇರುತ್ತೆ.
ನಾವು ಪೂಜೆ ಮಾಡಿಸ್ವಿ, ಏನೂ ವರ್ಕೌಟ್ ಆಗಿಲ್ಲ. ತಗೊಳ್ಳಿ, ಎಲ್ಲೋ ಒಂದು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿದ್ರಿ, ಅದನ್ನು ಹೇಳಿ ಪುಣ್ಯ ವಾಶೌಟ್ ಆಗಿ ಡಬಲ್ ಪ್ರಾಬ್ಲಮ್ ನೀವೇ ಮಾಡ್ಕೊಂಡಿದ್ದೀರ. ಅದಕ್ಕೆ ತುಂಬ ಜನ ಹೆಚ್ಚಾಗಿ ಪೂಜೆ ಮಾಡೋರಿಗೆ ಕಷ್ಟ ಜಾಸ್ತಿ. ಇನ್ನೊಂದು ಸತಿ ಹೇಳ್ತೀನಿ, ತುಂಬ ಜನ ಅತಿ ಹೆಚ್ಚಾಗಿ ಪೂಜೆ ಮಾಡೋರಿಗೆ ಕಷ್ಟ ಜಾಸ್ತಿ. ಮೂರನೇ ಸತಿ ಹೇಳ್ತೀನಿ, ತುಂಬ ಜನ ಅತಿ ಹೆಚ್ಚಾಗಿ ಪೂಜೆ ಮಾಡೋರಿಗೆ ಕಷ್ಟ ಜಾಸ್ತಿ. ಯಾಕಂದರೆ ಆಧ್ಯಾತ್ಮಿಕದ ಪೂಜೆಗಳಿಗೂ ವ್ಯಾವಹಾರಿಕ ಪೂಜೆಗಳಿಗೂ ವ್ಯತ್ಯಾಸ ಇರೋದ್ರಿಂದ ಕಷ್ಟ ಜಾಸ್ತಿ. ನಾವೆಲ್ಲ ಲಲಿತಾ ಸಹಸ್ರನಾಮ ಓದ್ಬೋದು, ಅದು ಓದ್ಬೋದು, ಇದು ಓದ್ಬೋದು. ಓದ್ತಾ ಮುಗಿದಿದ ತಕ್ಷಣ ನಮ್ಮ ಭಾವನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ ಭಾಳಷ್ಟು ವ್ಯತ್ಯಾಸ ಬರುತ್ತೆ. ಹಾಗೆ ಈಗವರು ಬೆಳಿಗ್ಗೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಮಂತ್ರ ಹೇಳ್ತಾರೆ. ಅದಾಗಿದ ತಕ್ಷಣ ನಮ್ಮ ಮನಸ್ಸುಗಳೆಲ್ಲ ಚಂಚಲ, ನಮ್ಮ ಮನಸ್ಸುಗಳೆಲ್ಲ ದರಿದ್ರ ಆಲೋಚನೆ ಬರುತ್ತೆ. ಸೊ ಅಲ್ಲಿ ಹೇಳಿದ್ದಕ್ಕೂ ಮತ್ತು ಆಲೋಚನೆಗೂ ಒಳಗೆ ಹೋದಾಗ ವಿ ವಿಲ್ ನೆವರ್ ಗ್ರೋ. ಯಾರ್ಯಾರಿಗೆ ಕಾಯಿಲೆ ಬಂದಿದೆ, ನಡೆಯೋಕ್ಕಾಗ್ತಾ ಇಲ್ಲ, ಎದೊಳಕ್ಕಾಗ್ತಾ ಇಲ್ಲ, ಸಮ್ವೇರ್ ನಮ್ಮಲ್ಲಿ ಎಷ್ಟೋ ಮಂತ್ರಗಳು ಹೋದರೂ ಕೂಡ ಯಾಕೆ ಹಿಂಗೆ ಕೈಯಲ್ಲಿ ಎದೊಳಕ್ಕಾಗ್ತಾ ಇಲ್ಲ ಅಂತಂದರೆ, ಜಲಸಿ ಅನ್ನೋದು 6ನೇ ಮನೆ ಕಾಯಿಲೆನೇ ತಂದು ಕೊಟ್ಟೇ ಕೊಡುತ್ತೆ. ಅದು ಇವಾಗ ಬಂದಿಲ್ಲ ಆದರೂ ಮುಂದಿನ ದಶನೆಲ್ಲರೂ ಆಕ್ಟಿವೇಟ್ ಆಗುತ್ತೆ. ಸೊ ಮಂತ್ರನೂ ಹೇಳ್ಕೊಂಡು ನಾನು ಸಾತ್ವಿಕವಾಗಿರ್ತೀನಿ ಅಂತ ಹೇಳಿ ಮಂತ್ರ ಹೇಳೋದು, ಮಂತ್ರ ಮುಗಿದ ತಕ್ಷಣ ನಾನು ಒಂದು ರೀತಿ ಒಂಥರ ರಾಜಸಿಕ ಆಲೋಚನೆ ಅಥವಾ ತಾಮಸ ಆಲೋಚನೆ ಮಾಡಿದ್ರೆ ವೇಸ್ಟು. ಅದಕ್ಕೆ ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ 3 ಲೆವೆಲ್ ಹೇಳಿರೋದು. ಪೂಜೆ ಪುನಸ್ಕಾರಗಳು ನಾವು ಏನೇನು ಮಾಡ್ತೀವಿ ನಮ್ಮ ಫಲಕ್ಕೆ ಅದು ಸಾತ್ವಿಕ. ಫಲ ಬರುತ್ತೋ ಇಲ್ಲೋ ಸುಮ್ಮನೆ ಆಗ್ಬಿಡೋಣ, ಅದು ರಾಜಸಿಕವಾದರೂ ಬರುತ್ತೆ, ಏನಾರು ಆಗುತ್ತೆ. ನಾವು ಯಾವಾಗಲ ನಾವು ಮಾಡಿರ್ತಕ್ಕಂಥ ಪೂಜೆಗೆ ಫಲ ಬಂದಿಲ್ಲ, ವೇಸ್ಟ್ ಆಯಿತು, ದುಡ್ಡು ಖರ್ಚು ಮಾಡಿದ್ವಿ, ಅದು ಮಾಡಿದ್ವಿ ಅಂದ ತಕ್ಷಣ ಆ ಫಲಗಳೆಲ್ಲ, ಸಾತ್ವಿಕ ಫಲಗಳೆಲ್ಲ ತಾಮಸಿಕ ಫಲಗಳಾಗಿ ನಮ್ಗೆ ಇನ್ನಷ್ಟು ಆಗಬೇಕಾಗಿರೋದು ಇನ್ನಷ್ಟು ಡಿಲೇ ಆಗಿ, ನನಗೆ ಪೂಜೆ ಮಾಡಿದೆ, ನಾನೇನು ಕೇಳಿದೆ ನನಗೆ ಪೂಜೆ ಮಾಡು ಅಂತ, ಮಾಡಿದೆ, ಯಾರ್ದೋ ಮಾತು ಕೇಳಿದೆ, ಪೂಜೆ ಮಾಡಿದೆ, ಓಕೆ. ಪೂಜೆ ಮಾಡಿದ್ಮೇಲೆ ನಾನು ಇವತ್ತಲ್ಲ ಅದರ ಆಶೀರ್ವಾದ ಫ್ಯೂಚರಲ್ಲಿ ಕೊಡ್ತೀನಿ, ನನ್ನನ್ನು ಚೆನ್ನಾಗಿ ಪೂಜೆ ಮಾಡಿದ್ಯಾ, ಬಟ್ ಈಗ ನಾನು ಕೊಡೋಕ್ಕಾಗಲ್ಲ, ಆ್ಯಸ್ ಪರ್ ಕರ್ಮ ಥಿಯರಿ, ಆ್ಯಸ್ ಪರ್ ರೂಲ್ಸ್. ಈಗ ಬರ್ತಕ್ಕಂಥ ದಶಾಭುಕ್ತಿ ನಾನು ಕೊಡೋಕ್ಕಾಗಲ್ಲ, ಮುಂದಿನ ದಶದಲ್ಲಿ ಒಂದು ಸ್ವಲ್ಪ ಬೋನಸ್ ಹಾಕ್ಕೊಡ್ತೀನಿ ಅಂತ ದೇವ್ರು ಕಾಯ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಈ ಫಲ ಆಗಿಲ್ಲ ಅಂತ ಹೇಳಿ ನಾವೇನಾದರೂ ನೆಗೆಟಿವ್ ಮಾತಾಡಿದ್ರೆ ಕೋಪ ಬರುತ್ತೆ. ಮತ್ತೆ ಏನಕ್ಕೆ ಪೂಜೆ ಮಾಡಿಸ್ದೆ, ಏನಕ್ಕೆ ಮಾಡಿದೆ, ಇದಕ್ಕೋಸ್ಕರ ಮಾಡಿದೆ ಅಂದರೆ ಇದಕ್ಕೆ ಕೊಡೋಕ್ಕಾಗಲ್ಲ. ಪ್ಲಸ್ ಬೈದಿದೆಯಾ, ಮುಂದೆ ಬರ್ತಕ್ಕಂಥ ಒಳ್ಳೆ ಟೈಮಲ್ಲಿ ಡಿಸ್ಕೌಂಟ್ ಮಾಡಿಬಿಟ್ಟು ಕೊಡ್ತೀನಿ, ತಡಿ ಮಾಡ್ತೀನಿ ಅಂತ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ದೋಸ್ ಹು ಡೂ ಪೂಜಾ ಅಂಡ್ ಬ್ಲೇಮ್. ಅದಕ್ಕೆ ಪುರೋಹಿತರು ಪೂಜೆ ಮಾಡ್ಬೇಕಾದ್ರೆ 1000 ಸತಿ ಬಡ್ಕೊಳ್ಳಿ ಅವ್ರ ಹತ್ರ. ಏನಂತ ಬಡ್ಕೋಬೇಕು, ಪೂಜೆ ಮಾಡಿಸಿದ್ದೀರಾ, ಭಗವದ್ಗೀತೆಯಲ್ಲಿ ಕೊಟ್ಟಂಗೆ ನಿಮ್ಮ ಕರ್ಮ ಮಾತ್ರ ಮಾಡಿ ಫಲಾಫಲಗಳು ದೇವ್ರಿಗೆ ಬಿಟ್ಬಿಡಿ, ಕ್ರಿಬ್ ಮಾಡಬೇಡಿ ಅಂತ ಹೇಳಿ. ಪ್ರತಿಯೊಬ್ಬ ಪುರೋಹಿತನು ಇದನ್ನು ಹೇಳಿದ್ರೆ ಎಲ್ಲರಿಗೂ ಕೂಡ ನಂಬಿಕೆ ಬರುತ್ತೆ. ಪುಣ್ಯ ಸಂಪಾದನೆ ಮಾಡಿದೀವಿ, ಲೇಟಾಗಿ ಬಂದರೂ ಪರವಾಗಿಲ್ಲ, ಈಗ ಸದ್ಯಕ್ಕೆ ನನ್ನ ಒಂದು ಪ್ರಯತ್ನಕ್ಕೆ ನಾನು ಪಟ್ಟಿದ್ದೀನಿ, ಫಲಾಫಲಗಳನ್ನ ನಾನು ಅಪೇಕ್ಷಲ್ಲ. ದಟ್ ಈಸ್ ವಾಟ್ ಈಸ್ ರಿಟರ್ನ್ ಇನ್ ಭಗವದ್ಗೀತಾ. ಹುಚ್ಚುಮುಂಡೆಯವ್ರ ಥರ ಆ ಸರ್ಪದೋಷ ಮಾಡಿಸ್ದೆ ಮದುವೆನೇ ಆಗಿಲ್ಲ, ಕುಜದೋಷ ಮಾಡಿದ್ರೆ ಮದುವೆ ಆಗಿಲ್ಲ, ಕ್ರಿಬ್ಬಿಂಗ್ ಪಬ್ಲಿಕ್ ಇದೆಯಲ್ಲ, ಕ್ರಿಬ್ಬಿಂಗ್ ಫೆಲೋಸ್. ಪೂಜೆಯಿಂದ ಏನು ಚೇಂಜ್ ಆಗಲ್ಲ ರೀ, ಪೂಜೆಯಿಂದ ಏನು ಚೇಂಜ್ ಆಗಲ್ಲ. ಪುಣ್ಯ ಪ್ರಾಪ್ತಿ ಆಗುತ್ತೆ. ಯಾವಾಗ ನಿಮಗೆ ಗುಡ್ ಟೈಮ್ ಬರುತ್ತೋ ಅದು ಬೋನಸ್ ಆಗಿ ಒಂದು ಸ್ವಲ್ಪ ಬರುತ್ತೆ. ವರ್ಕ್ ಇದ್ದಂಗೆ ಇವತ್ತು ಸಂಬಳ ಕೊಟ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ನೀಯತ್ತ ಕೆಲಸ ಮಾಡ್ತಾ ಇದ್ದಾನೆ, ಅಪ್ಪ ಎಂಥವ್ರು ತಗೊಳ್ಳೋ ಸಂಬಳ. ಈ ವರ್ಷವೆಲ್ಲ ದುಡಿದಾಗ ಅಯ್ಯೋ ಎಷ್ಟೊಂದು ಚೆನ್ನಾಗಿ ಕೆಲಸ ಮಾಡಿದ್ಯಲ್ಲಪ್ಪ, ವರ್ಷದ ಕೊನೆಯಲ್ಲಿ ಒಂದು ಸ್ವಲ್ಪ ಸ್ಯಾಲ್ರಿ ಜೊತೆ ಒಂದು ಬೋನಸ್. ಗಾಡ್ ಗಿವ್ಸ್ ಬೋನಸ್. ಇದನ್ನ ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಇದು ನನ್ನ 30 ವರ್ಷದ ಅನುಭವದಲ್ಲಿ ನೋಡಿದ್ದೀನಿ. ಹಣೆ ಬರನ ಬದಲಾಯಿಸಕ್ಕಾಗಲ್ಲ. ಇಫ್ ಸಮಥಿಂಗ್ ಗೋಸ್ ರಾಂಗ್ ಫಾರ್ ಮೀ ಇಟ್ ವಿಲ್ ಗೋ ರಾಂಗ್. ಯಾರಾದ್ರೂ ಸರಿ, ನನ್ನ ಮಗನಿಗೆ ರಾಂಗ್ ಆದ್ರೂ ಅದು ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ವಿ ಹ್ಯಾವ್ ಟು ಬಿ ಸೈಲೆಂಟ್, ವಿ ಹ್ಯಾವ್ ಟು ಅಂಡರ್ಗೋ ದಿ ಪೇನ್. ಎಲ್ಲರಿಗೂ ಕಷ್ಟ ಬರುತ್ತೆ. ಆ ಕಷ್ಟ ಬಂದಿದ್ದನ್ನ ಇನ್ನೊಬ್ಬ ಎತ್ತಾಡಬಾರ್ದು. ದಿಸ್ ಇಸ್ ದಿ ಸೆಕೆಂಡ್ ವಿಚಾರ. ತುಂಬಾ ಜನ ಎತ್ತಾಡ್ಬಿಡ್ತಾರೆ,
ಹಂಗಾಗಿತ್ತು ಹಿಂಗಾಗಿತ್ತು ಅಂತ. ನಂದಲ್ಲೇ ಯಾವುದೋ ಕೇಸ್ಗಳು ಯಾವುದೋ ಬಂದಾಗ ಎತ್ತಾಡಿರ್ತಾರೆ ಜನ. ಒಳ್ಳೇದು, ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಕರ್ಮಗಳನ್ನು ಅವರು ಜಾಸ್ತಿ ತೆಗಿತಾ ಇದ್ದಾರೆ, ಅವ್ರು ನಮ್ಮ ಬಗ್ಗೆ ಹೇಳಿ ಹೇಳಿ ತೆಗಿತಾ ಇದ್ದಾರೆ. ವಿ ಶುಡ್ ಬಿ ವೆರಿ ಹ್ಯಾಪಿ. ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ ತೆಗೆದು ಆಚೆ ಹಾಕ್ತಕ್ಕಂಥ ವಿಚಾರಗಳಿರ್ತಾವಲ್ಲ, ಅದೆಲ್ಲ ಬಹಳ ಒಳ್ಳೇದು. ಯಾರಾದ್ರೂ ಬೈದ್ರ ನಿಮ್ಗೆ, ಏನಾರು ಅಂದ್ರ ನೀನು ಹಂಗಿದ್ದೆ ಹಂಗಾಗಿದ್ದೆ ಹಿಂಗಾಗಿದ್ದೆ ಆ ಟೈಮಲ್ಲಿ ದರಿದ್ರ ನೀನಂದ್ರೆ ಸುಮ್ಮನೆ ಬಿಡಿ. ದೇ ಆರ್ ಸ್ಟಿಲ್ ರಿಮೂವಿಂಗ್ ದೋಸ್ ಓಲ್ಡ್ ನೆಗೆಟಿವ್ ಕರ್ಮಾಸ್, ಬ್ಯಾಡ್ ಕರ್ಮಾಸ್. ಯಾರಿಗಾದ್ರೂ ತುಂಬಾ ಜನ ಈ ಕೋಪ ಬಂದಿದ ತಕ್ಷಣ ಹೇಳಕ್ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡಿ. ಯೂನಿವರ್ಸಲ್ ವಿಲ್ ರಿಜಿಸ್ಟರ್ ಇಟ್. ಕೋಪ ಬಂದಾಗ ಟಕ್ ಅಂತ ಹೇಳ್ಬಿಡೋದು, ಟಕ್ ಅಂತ ಮಾತಾಡ್ಬಿಡೋದು, ನಥಿಂಗ್. ಜಸ್ಟ್ ಲಿವ್ ಇಟ್ ಟು ದಿ ಯೂನಿವರ್ಸ್. ಸುಮ್ಮನೆ ಸೈಲೆಂಟ್ ಆಗಿದ್ಬಿಡಿ. ಯೂನಿವರ್ಸ್ ವಿಲ್ ಗಿವ್ ಬ್ಯಾಕ್ ಅವ್ರಿಗೆ. ಯೂನಿವರ್ಸ್ ಕಟ್ಬಿಡುತ್ತೆ. ಯಾಕಂದ್ರೆ ಮನಸ್ಸು ನೋಡಿ, ಮಾತು ಕೂಡ ಯೂನಿವರ್ಸ್ಗೆ ಹೋಗುತ್ತೆ, ಮೈಂಡಲ್ಲಿ ಇರ್ತಕ್ಕಂಥ ಥಾಟ್ಸು ಕೂಡ ಯೂನಿವರ್ಸ್ಗೆ ಹೋಗುತ್ತೆ, ಮನ್ಸಲ್ಲಿರೋದು ಹೋಗುತ್ತೆ. ನಾವು ಒದ್ರು ಬಿಟ್ರೆ ಯೂನಿವರ್ಸ್ ಮಾಡೋ ಕೆಲಸ ನೀನೇ ಮಾಡಿದ್ದೀನಿ, ನಾನು ಮಾಡ್ಕೊಳ್ಳಲ್ಲ, ಹೋಗುತ್ತೆ. ಯಾರಿಗಾರು ಏನೋ ನಿಮ್ಗೆ ನೋವು ಆದಂಗೆ ಮಾಡಿರ್ತಾರೆ, ನೀವು ವಾಪಸ್ ಬೈದ್ಬಿಟ್ರೆ ಅವನು ನೋವು ಮಾಡಿದ್ದಾನೆ, ನೀನು ಬೈದಿದ್ಯಾ, ಇಬ್ರಿಗೂ ಸಮ ಆಯ್ತು, ನಂದೇನು ಕೆಲಸ ಇಲ್ಲ, ಹೋಗ್ರ ಅಂದ್ಬಿಡುತ್ತೆ. ರಿಯಲ್ ಪಾಠ ಕಲಿಸ್ಬೇಕು ಅಂದ್ರೆ ಅವನೇನೋ ಇವ್ರಿಗೆ ಅಂದ, ಇವ್ರು ವಾಪಸ್ಸದಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ರು. ಯೂನಿವರ್ಸ್ ನೋಡ್ತು, ಪಾಪ ಇವನು ಕರೆಕ್ಟಾಗೇ ಇದ್ದಾನೆ, ಪಾಪ ಇವನೇನೋ ಅವ್ನಿಗೆ ಹೇಳಿದ್ದಾನೆ, ಪಾಪ ಅವ್ನು ನೊಂದ್ಕೊಂಡಿದ್ದಾನೆ, ಸರಿ ಅವ್ನು ನೊಂದ್ಕೊಂಡ್ರೆ ನನ್ನ ಹತ್ರ ಇರಲಿ, ನನ್ನ ಜಾಬಲ್ಲಿ ನನ್ನ ಹತ್ರ ಯೂನಿವರ್ಸ್ ಇರಲಿ, ಅವ್ನಿಗೆ ಹಾಕ್ತೀನಿ ನಾನು, ಇಟ್ ವಿಲ್ ಗಿವ್ ಬ್ಯಾಕ್, ಇಟ್ ವಿಲ್ ಪೇ ಬ್ಯಾಕ್. ಲಾ ಆಫ್ ಯೂನಿವರ್ಸ್ ತುಂಬಾ ಚೆನ್ನಾಗಿದೆ. ಯು ಹ್ಯಾವ್ ಟು ವೆಯ್ಟ್ ಅಷ್ಟೇ. ಇಟ್ ವಿಲ್ ಗಿವ್ ಬ್ಯಾಕ್, ಇಟ್ ವಿಲ್ ಪೇ ಬ್ಯಾಕ್. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಯಾಕಂದ್ರೆ ಪ್ರೊಸೆಸಿಂಗ್ ಟೈಮ್ ಅಂತ ಯೂನಿವರ್ಸಲ್ ಇರುತ್ತೆ, ಪ್ರೊಸೆಸಿಂಗ್ ಟೈಮ್. ಸೊ ಎಂಟೈರ್ ಹ್ಯೂಮನ್ ಬಾಡಿ ಹೇಗೆ ಯೂನಿವರ್ಸ್ ಇರುತ್ತೋ ನೇಚರು ಹಾಗೆ ಇರುತ್ತೆ. ಆ ನೇಚರ್ಸ್ ಒಳಗಡೆನೆ ಎಲ್ಲಾನು ಇದೆ. ಯೂನಿವರ್ಸಲ್ಲೂ ಕೂಡ ಸಾತ್ವಿಕ, ರಾಜಸಿಕ, ತಾಮಸಿಕಗಳನ್ನು ನಡೀತಾ ಇರುತ್ತಲ್ಲಿ. ಬಟ್ ಆಲ್ವೇಸ್ ಯೂನಿವರ್ಸ್ ಇಸ್ ಪ್ರಿಡಾಮಿನೆಂಟ್ಲಿ ಸಾತ್ವಿಕ. ವಾಟ್ ಗೋಸ್ ಅಪ್ ವಿಲ್ ಕಮ್ ಡೌನ್, ಇದೊಂದು ಕಾನ್ಸೆಪ್ಟ್ ಅಲ್ಲಿ ಬಂದಿರತಕ್ಕಂಥದ್ದು. ವಾಟ್ ಗೋಸ್ ಅಪ್ ವಿಲ್ ಕಮ್ ಡೌನ್, ಇದು ವೆರಿ ಇಂಪಾರ್ಟೆಂಟ್. ಸೊ ಅಸ್ಟ್ರಾಲಜಿ ನಮ್ಗೆ ಏನ್ ಮಾಡುತ್ತೆ, ಸಮಾಧಾನ ಕೊಡುತ್ತೆ ಕಲಿತಾಗ. ನಾನು ಇವತ್ತು ಹೇಳಿರೋ ಎಲ್ಲಾ ಇನ್ಫಾರ್ಮೇಶನ್ಗಳು ನಮ್ಗೆ ತಲೆಗೆ ಹೋಗಲ್ಲ, ನಮ್ಗೆ ಬರಲ್ಲ, ಕಿನ್ನ ಹೆಚ್ಚಾಗಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ತಾಳ್ಮೆ ಕೊಡುತ್ತೆ. ಸಾತ್ವಿಕ ಮತ್ತೆ ರಾಜಸಿಕದಲ್ಲಿ ಮಧ್ಯದಲ್ಲಿಡುತ್ತೆ, ಸಾತ್ವಿಕದಲ್ಲಿಡುತ್ತೆ ಪ್ಲಸ್ ರಾಜಸಿಕ ಅರ್ಧದಲ್ಲಿಡುತ್ತೆ. ತಾಮಸಿಕ ಹೋಗಕ್ಕೆ ಬಿಡೋದಿಲ್ಲ ಜ್ಯೋತಿಷ್ಯ ಗೊತ್ತಾಗ. ಜ್ಯೋತಿಷ್ಯ ಗೊತ್ತಾದಾಗ ತಾಮಸಿಕ ಹೋಗಕ್ಕೆ ಬಿಡೋದಿಲ್ಲ. ಇದು ನಮ್ಮ 30 ವರ್ಷದ ಅನುಭವ. 65,000 ವಿದ್ಯಾರ್ಥಿಗಳು ಕಲಿತಾಗ ಬದಲಾವಣೆ ಆಯಿತು. ನಾನು ಕಲಿತಾಗ ವಿ ಹ್ಯಾವ್ ಟು ಬ್ರಿಂಗ್ ಇನ್ ದಟ್ ಪಾಸಿಟಿವಿಟಿ. ಅಂದ್ರೆ ನಮಗೆ ಜಾತಕ ನೋಡಿದ ತಕ್ಷಣ ಅರ್ಥ ಸ್ವಲ್ಪ ಅರ್ಧಂಬರ್ಧ ಆಗುತ್ತೆ, ಬಟ್ ಸ್ವಲ್ಪ ವಯಸ್ಸಾದವ್ರಿಗೆ ಅಂತ ಲೆಕ್ಕ ತಗೊಳ್ಳೋಣ. ನೋಡ್ತಾ ಇದ್ದೀನಿ, ಅರ್ಥ ಆಗುತ್ತೆ, ಅದು ಕೆಟ್ಟದ್ದು ಬಂತು, ಅದು ಬಂತು, ದೇ ವಿಲ್ ಬಿಕಮ್ ಸಾಫ್ಟ್. ಓಕೆ, ದಿಸ್ ಈಸ್ ವಾಟ್. ವೆರಿ ಶಾರ್ಟ್ ಲೈಫ್ ನಮ್ದೆಲ್ಲ, ವೆರಿ ವೆರಿ ಶಾರ್ಟ್ ಲೈಫ್. ಬಟ್ 90% ನಾವು ಬದುಕ್ತಾ ಇರೋದು ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಆ ಬೇರೆಯವ್ರಿಗೋಸ್ಕರ ಬದುಕಿದಾಗ ನಮಗೆ ಟೈಮ್ ಎಲ್ಲ ಆಗ್ಬಿಡಬೇಕು. ದಟ್ ಈಸ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇವತ್ತಿನ ಫಾಸ್ಟ್ ಲೈಫಲ್ಲಿ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಗೆ ಆಗ್ತಾ ಇರೋದು, ಟೈಮ್ ಪ್ರಕಾರ ಎಲ್ಲ ರನ್ ಆಗ್ತಾ ಇಲ್ಲ, ಟೈಮ್ ಪ್ರಕಾರ ನಮಗೆ ರಿಸಲ್ಟ್ ಬರ್ತಾ ಇಲ್ಲ, ಟೈಮ್ ಪ್ರಕಾರ ಎಲ್ಲ ಬರ್ತಾ ಇಲ್ಲ. ಟೈಮಿಗೆ ಕರೆಕ್ಟಾಗಿ ಎಜುಕೇಶನ್, ಟೈಮಿಗೆ ಕರೆಕ್ಟಾಗಿ ಜಾಬು, ಟೈಮಿಗೆ ಕರೆಕ್ಟಾಗಿ ಪ್ರಮೋಷನು, ಟೈಮಿಗೆ ಕರೆಕ್ಟಾಗಿ ನನಗೆ ಖುಷಿ ಆಗ್ತಕ್ಕಂಥ ಸಂಬಳ, ಟೈಮಿಗೆ ಕರೆಕ್ಟಾಗಿ ನನಗೆ ಇಷ್ಟಪಡ್ತಕ್ಕಂಥ ಹೆಂಡತಿ, ಟೈಮಿಗೆ ಕರೆಕ್ಟಾಗಿ ಅದು ಇಷ್ಟ ಆಗಿಲ್ದೇ ಇರೋ ಹೆಂಡತಿ ಹಂಗೆ ಆಟೋಮೆಟಿಕ್ ಹೊಟ್ಟೋಗ್ಬಿಡ್ಬೇಕು, ಟೈಮಿಗೆ ಕರೆಕ್ಟಾಗಿ ಮಕ್ಕಳು ಹುಟ್ಟಬೇಕು, ಟೈಮಿಗೆ ಕರೆಕ್ಟಾಗಿ ಮಕ್ಕಳು ಚೆನ್ನಾಗಿ ಓದಬೇಕು, ನನಗೇನು ಇನ್ಫ್ಲೂಯೆನ್ಸೇ ಇರಬಾರ್ದು, ಟೈಮಿಗೆ ಕರೆಕ್ಟಾಗಿ ಮನೆ ಕಟ್ಟಬೇಕು, ಟೈಮಿಗೆ ಕರೆಕ್ಟಾಗಿ ನನಗೆ ಇಷ್ಟವಾಗಿರ್ತಕ್ಕಂಥ ಬಂಗ್ಲೆ ಸಿಗಬೇಕು, ಟೈಮಿಗೆ ಕರೆಕ್ಟಾಗಿ ನನಗೆ ಕಾರ್ ಸಿಗಬೇಕು. ಅದೆಲ್ಲ ಸಿಕ್ಕಿ ನಾನು ಆರೋಗ್ಯವಾಗಿರಬೇಕು. ಸೊ ಮೋಸ್ಟ್ಲಿ ದೇವ್ರಿಗೂ ಈ ಥರ ಇಲ್ಲ ಅನ್ಸುತ್ತೆ ಜಾತಕ. ದೇವರ ಜಾತಕದಲ್ಲೂ ಈ ಥರ ಇಲ್ಲ. ಯೋಚನೆ ಮಾಡಿ, ಯಾರ ಜಾತಕದಲ್ಲಿ ಈ ಥರ ಇರುತ್ತೆ? ದೇವ್ರಿಗೂ ಒಂದು ಜಾತಕ ಅಂತ ಇರೋಣ ಅಂದ್ಕೊಳ್ಳಿ. ಡಸ್ ಗಾಡ್ ಆಲ್ಸೋ ಹ್ಯಾವ್ ದಿ ಸೇಮ್ ಪರ್ಫೆಕ್ಟ್? ಲೈಫಲ್ಲಿ ಇಂಪರ್ಫೆಕ್ಟೇ ಪರ್ಫೆಕ್ಟ್ ಆಗೋದು ಫ್ಯೂಚರಲ್ಲಿ. ಆಲ್ವೇಸ್
ಇಂಪರ್ಫೆಕ್ಟ್, ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಸ್ಟ್ರಾಲಜಿ ನಮಗೆ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ ಟು ಬಿ ಕಾಮ್. ಎಷ್ಟು ಕಾಮ್ ಆಗ್ತೀವೋ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಮತ್ತೆ ಇನ್ನೊಂದು ಲೈಫ್ ನಾವು ವಾಪಸ್ ಬಂದಾಗ ವಿಲ್ ಬಿ ಮೋರ್ ಹ್ಯಾಪಿ, ಮೋರ್ ಸ್ಪಿರಿಚುವಲ್, ಮೋರ್ ಎಟರ್ನಲ್. ಸೊ ಅದಕ್ಕೆ ಯಾರ್ದೇನೇ ಆಗ್ತಾ ಇರಲಿ, ಸಿಸ್ಟಮ್ನ ಕರೆಕ್ಟ್ ಮಾಡೋಕ್ಕೆ ಬೈಯೋಣ. ಸುಮ್ಮನೆ ವೈಯಕ್ತಿಕವಾಗಿ ಬೈಯೋದು ಬೇಡ. ಸಿಸ್ಟಮ್ ಕರೆಕ್ಟ್ ಮಾಡೋಕ್ಕೆ ಈಗ ದೇಶದಲ್ಲಿ ರೋಡ್ ಸರಿ ಇಲ್ಲ, ಜನ ಹಾಳು ಮಾಡ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಗೌರ್ಮೆಂಟ್ ದುಡ್ಡು ಹೊಡಿತಾ ಇದ್ದಾರೆ, ಜಾತಿ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಇಂಥದ್ದೆಲ್ಲ ಸಾಮಾಜಿಕವಾಗಿ ಮಾತಾಡೋಣ. ದಟ್ ಈಸ್ ನಾಟ್ ಬ್ಯಾಡ್ ಕರ್ಮ. ಪರ್ಸನಲ್ ವ್ಯಾಂಡೇಟ, ಮನಸ್ಸಲ್ಲಿರ್ತಕ್ಕಂಥದ್ದು ಸ್ವಲ್ಪ ಕುಚೋದ ಬುದ್ಧಿ, ಇಂಥವೆಲ್ಲ ಬ್ಯಾಡ್ ಕರ್ಮಸ್. ಬ್ಯಾಡ್ ಕರ್ಮಸ್ ಇಸ್ ನಾಟ್ ಅಬೌಟ್ ಟಾಕಿಂಗ್ ಅಗೇನ್ಸ್ಟ್ ದಿ ಸಿಸ್ಟಮ್. ನೋ, ಇಟ್ ಇಸ್ ನಾಟ್. ಇದು ಹಿಂದೂ ಧರ್ಮ ಸರಿ ಇಲ್ಲ ಅಂತಂದಿದ್ದ ತಕ್ಷಣ ಅದೇನು ನಾವೇನು ಬ್ಯಾಡ್ ಕರ್ಮ ಹಾಕೊಳ್ಳಲ್ಲ. ದೇರ್ ಮೈಟ್ ಬಿ ಸರ್ಟನ್ ನ್ಯೂನ್ಯತೆ. ಸೊ ಕರ್ಮ ಥಿಯರಿಲಿ ಸಿಕ್ಕಾಪಟ್ಟೆ ಪ್ಯಾರಾಮೀಟರ್ಸು, ಸಬ್ ಪ್ಯಾರಾಮೀಟರ್ಸು, ಸಬ್ ಲಿಸ್ಟು, ನಮ್ಮ ಸಂಚಿತ ಕರ್ಮ, ಕ್ರಿಯಮಾನ ಕರ್ಮ, ಆಗಮಿ ಕರ್ಮ, ಪ್ರಾರಬ್ಧ ಕರ್ಮ, ಇದರ ಸಿಕ್ಕಾಪಟ್ಟೆ ಡಿವಿಷನ್ಸ್ ಮಾಡಿದ್ದಾರೆ. ಇದೆಲ್ಲ ಮೂಲ ಅಸ್ಟ್ರಾಲಜಿಲಿ ಅಡಗಿದೆ. ಅವೆಲ್ಲ ಕರ್ಮಫಲಗಳು ಬಿಡುಗಡೆ ಆಗೋದು ನಮಗೆ ಹುಟ್ಟಿಂದ ಸಾವಿರಗೂ ಬಿಡುಗಡೆ ಆಗೋದೆ ದಶಾಭುಕ್ತಿಗಳಲ್ಲಿ. ಸೊ ಜಾತಕದಲ್ಲಿರ್ತಕ್ಕಂಥ 8ನೇ ಮೇಲಿರ್ತಕ್ಕಂಥ ಕುಜ, 8ನೇ ಮೇಲಿರ್ತಕ್ಕಂಥ ರಾಹು, ಲಗ್ನದಲ್ಲಿ ಕೇತು, ಲಗ್ನದಲ್ಲಿ ಶನಿ, ಲಗ್ನದಲ್ಲಿ ರಾಹು ಏನು ಎಫೆಕ್ಟ್ ಮಾಡಲ್ಲ. ಪ್ಯಾರಾಲಿಸಿಸ್ ಆಫ್ ಅನಾಲಿಸಿಸ್ ಮಾಡ್ತಾರೆ ಕೆಲವರು. ರಾಹು ದೃಷ್ಟಿ ಲಗ್ನಕ್ಕೆ ಬಂದಿದ ತಕ್ಷಣ ಅಥವಾ ಶನಿ ದೃಷ್ಟಿ ಲಗ್ನಕ್ಕೆ ಬಂದಿದ ತಕ್ಷಣ ಮಂದ ಅಂತ. ಜಡ್ಜಾಗಿದ್ರೆ ಮಂದವಾಗಿ ಇರಬೇಕು, ಸೈಲೆಂಟ್ ಆಗಿರಬೇಕು. ಆಯಾ ಪ್ರೊಫೆಷನ್ಗೆ ಅದದು ವರಾನೂ ಆಗುತ್ತೆ, ಶಾಪನೂ ಆಗ್ಬಿಡುತ್ತೆ. ಸೊ ವಿ ಕೆನಾಟ್ ಜಡ್ಜ್ ಎನಿಥಿಂಗ್. ದಟ್ ಈಸ್ ಗಾಡ್ಸ್ ಡಿಸಿಷನ್ ಅಂಡ್ ಕರ್ಮ. ಕೆಲವು ಸೈಲೆಂಟ್ ಆಗಿರಬೇಕು. ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆದ್ರೆ ಮಾರ್ಸ್ ದೃಷ್ಟಿ ಜಾಸ್ತಿ ಇದೆ, ಕೋಪ ಜಾಸ್ತಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಂಗೆ ಇರಬೇಕು. ಯಾವ್ದಾರಲ್ಲಿ ಗಲಾಟೆ ಆಗ್ತಾ ಇದ್ರೆ ಹೋಗಿ ಹೊಡೆದು 4 ಹೊಡೆದು ಏನಂತಾರೆ ಅಲ್ಲಿ ಎಮೋಷನ್ಸೇ ಇಲ್ಲದೆ ಸಾಕತ್ತಾಗಿ ಹೊಡೆದಾಕ್ಬಿಡ್ಬೇಕು. ಇಟ್ ಡಸಂಟ್ ಅಟ್ರಾಕ್ಟ್ ಕರ್ಮ, ಬ್ಯಾಡ್ ಕರ್ಮ ಎಸ್ಪೆಷಲಿ. ಸೊ ಹಾಗೆ ಪ್ರತಿ ಒಂದು ವಿಚಾರದಲ್ಲೂ ಕೂಡ ಅಸ್ಟ್ರಾಲಜಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಆದರೆ ಕಲಿಯುಗದಲ್ಲಿ ಒಳ್ಳೆ ಆಗಿರ್ತಕ್ಕಂಥದ್ದು, ಎಸ್ಪೆಷಲಿ ಸ್ಪಿರಿಚುವಲ್ ಮಾರ್ಗ ಆಗಿರ್ತಕ್ಕಂಥದ್ದು ಬಹಳ ಕಮ್ಮಿ. ಇನ್ನೊಂದು ಫೈನಲ್ ಏನು ಖುಷಿ ಅಂದರೆ 144 ವರ್ಷಕ್ಕೆ ಬಂದಿರತಕ್ಕಂಥ ಈ ಕುಂಭಮೇಳ, ಎಷ್ಟೋ ಜನ ಅಟ್ಲೀಸ್ಟ್ ನಾನೂ ಹೋದೆ ಕುಂಭಮೇಳ ಅನ್ನೋ ಒಂದು ಏನಂತಾರೆ ಒಂದು ಜೋಶಲ್ಲಿ ಹಿಂದೂ ಧರ್ಮನ ಎಲ್ಲೋ ಒಂದು ಕಡೆ ಎತ್ತಿಡಿತಾ ಇದ್ದಾರೆ. ಅದೊಂದು ಈಗ ನಡೀತಾ ಇರ್ತಕ್ಕಂಥ ಖುಷಿ ವಿಚಾರ. ಅದೊಂದು ಹೈಪ್ ಅಂತ ಹೇಳ್ತಾರಲ್ಲ, ಬಹಳ ಚೆನ್ನಾಗಿ ಖುಷಿ ಆಗ್ತಾ ಇತ್ತು. ಹೋಗೋರೆಲ್ಲ ಅಲ್ಲೊಂದು ಯೆಲ್ಲೋ ಕಲರ್ ಹಾಕೊಂಡು ಇಲ್ಲೊಂದು ಹಾಕೊಂಡು, ಅದು ಸ್ಟೈಲ್ ಆಗಿರ್ಲಿ ಏನಾಗಿರ್ಲಿ, ಸಮಥಿಂಗ್ ದೇ ಆರ್ ಶೋಯಿಂಗ್ ದಿ ಬ್ರ್ಯಾಂಡ್. ಹಿಂದೂ ಬ್ರ್ಯಾಂಡ್ ತೋರಿಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಖುಷಿ ಆಗ್ತಾ ಇತ್ತು. ಯೋಚನೆ ಮಾಡ್ತಾ ಇದ್ದೆ ಹೋಗೋರ್ದಿಲ್ಲ. ಒಂದ್ ದಿವಸನೂ ಅವರು ಪೂಜೆ ಮಾಡಿರೋದಾಗ್ಲಿ ಅದಾಗಿರೋ ಇಲ್ವೇ ಇಲ್ಲ, ದೇವರೇ ನಂಬಲ್ಲ ಅಂತಾರೆ. ಅಟ್ಲೀಸ್ಟ್ 4 ಜನ ತೋರ್ಸೋಣ ಅಂತ ಜೋಶಲ್ಲಿ ಹೋದ್ರಲ್ವಾ. ಸಮ್ವೇರ್ ಆ ಸೀಡ್ ಆಫ್ ಹಿಂದೂಯಿಸಮ್ ಎಲ್ಲೋ ಈ 144 ಇಯರ್ಸ್ ಅಲ್ಲಿ ಇಲ್ಲಿರ್ತಕ್ಕಂಥ ಜನಸಂಖ್ಯೆ, ಇಲ್ಲಿರ್ತಕ್ಕಂಥ ಒಂದು ಏರಾಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಮು ಆ ಪ್ಲಾನೆಟರಿ ಪೊಸಿಷನ್ಸೇ ಮಾಡಿದೆ 144 ಇಯರ್ಸ್ ಅಲ್ಲಿ. ಸೊ ಎವ್ರಿ 144 ಇಯರ್ಸ್ ಹಿಂದೂ ಧರ್ಮ ರಿವೈವ್ ಆಗ್ತಾ ಇರುತ್ತೆ. ಹಾಗೆ ಕರ್ಮಫಲನೂ ರಿವೈವ್ ಆಗ್ತಾ ಇರುತ್ತೆ. ಜ್ಯೋತಿಷ್ಯದಲ್ಲೂ ಕೂಡ ಏರುಪೇರು ಆಗ್ತಾ ಇರುತ್ತೆ. ಒನ್ ಆಫ್ ದಿ ಬೆಸ್ಟ್ ಸಬ್ಜೆಕ್ಟ್ ನಾವು ಕಲೀಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಅಸ್ಟ್ರಾಲಜಿ ವಿಲ್ ಟೇಕ್ ಕೇರ್ ಆಫ್ ಯು, ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಇದು ಮಾಡುತ್ತೆ, ಬೇಸ್ಡ್ ಆನ್ ಯುವರ್ ಲಿಮಿಟೇಷನ್ಸ್. ಬಟ್ ಆದರೆ ಹ್ಯಾಪಿನೆಸ್ ಕೊಡುತ್ತೆ. 100% ಅಲ್ಲ, 1000% ಹೇಳ್ತೀನಿ. ಅಸ್ಟ್ರಾಲಜಿ ವಿಲ್ ಗಿವ್ ದಿ ಹೈಯೆಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಒನ್ಸ್ ಯು ಲರ್ನ್. ಬೇಕಾದ್ರೆ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಕಲ್ತಿದ್ದಾರೆ ಅವರು ಇಲ್ಲಿ ಇಟ್ಕೊಂಡು ಆ ಹಾರ್ಟ್ ಹತ್ರ ಇಟ್ಕೊಂಡು, ಹಾರ್ಟ್ ಚಕ್ರ ಇಸ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಚಕ್ರ ನಮ್ಗೆ ಆನಂದ ಕೊಡೋದು. ಹಾರ್ಟ್ ಹತ್ರ ಇಟ್ಕೊಂಡು ಆಸ್ ಅಸ್ಟ್ರಾಲಜಿ ಲರ್ನ್ಡ್ ನಕ್ಷತ್ರಾಳಿ ಗಿವನ್ ಹ್ಯಾಪಿನೆಸ್ ಅಂತ ಕೇಳ್ಕೊಂಡ್ಬಿಟ್ರೆ, ಅದು ನನ್ನ ಮೇಲಿರೋ ದ್ವೇಷ ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಕೆಲವ್ರಿಗೆ ಇರುತ್ತೆ, ಅದೆಲ್ಲ ಮಾಡ್ಕೋತಾರೆ, ಅದು ಬಟ್ ಆಸ್ ಎ ಸಬ್ಜೆಕ್ಟ್
ಆಸ್ ಎ ಮ್ಯಾಟರ್ ಆಫ್ ಸಬ್ಜೆಕ್ಟ್ ಹ್ಯಾಪಿನೆಸ್ ಕೊಟ್ಟಿದೆಯಾ? ಇಷ್ಟು ವಿಚಾರ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಸೊ ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಪ್ರತಿ ಟೈಮು ಬ್ಯಾಚಸ್ ಮಾಡ್ತಾ ಇರ್ತೀವಿ. ಪ್ರತಿ ಮನುಷ್ಯನು ಶೀಘ್ರವಾಗಿ ಕಲ್ತ್ಕೊಂಡು, ನನ್ನ ಕೆಲಸ ಅದು, ಬಟ್ ಇಟ್ ಇಸ್ ಮೈ ಡ್ಯೂಟಿ, ದಟ್ ಈಸ್ ವಾಟ್ ಗಾಡ್ ಹ್ಯಾಸ್ ಟೋಲ್ಡ್, ಯು ಆರ್ ಸಬ್ಜೆಕ್ಟ್ ಟು ಟೆಲ್ ಅಸ್ಟ್ರಾಲಜಿ ಅಷ್ಟೇ. 1000 ಜನ 1000 ತಿಳ್ಕೊಳ್ತಾರೆ, ಜಾಸ್ತಿ ಜನ ಅದು ಮಾಡ್ದ ಇದು ಮಾಡ್ದ ಅಂತ, ದಟ್ ಇಸ್ ಓಕೆ. ಗಾಡ್ ಹ್ಯಾಸ್ ಗಿವನ್ ದಿಸ್ ಥಿಂಗ್ ಟು ಡೂ ದಟ್ ಅಷ್ಟೇ. ನಾನು ಐ ಕ್ಯಾನಾಟ್ ಬಿಕಮ್ ಎ ಪೊಲಿಟಿಷಿಯನ್ ಅದು ಬರೋದಿಲ್ಲ, ಕಾರ್ಪೊರೇಟ್ ಆಗಲ್ಲ, ಅಥವಾ ನಾನು ಯಾವುದೋ ಬೇರೆ ಇನ್ನೊಂದೇನೋ ಆಗಲ್ಲ. ದಿಸ್ ಈಸ್ ವಾಟ್ ಈಸ್ ಗಿವನ್ ಬೈ ಮೀ, ಬೈ ಕರ್ಮಫಲ. ಅದನ್ನು ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಟು ಎಕ್ಸ್ಪ್ಯಾಂಡ್ ಇಟ್ ಮೋರ್ ಅಂಡ್ ಮೋರ್. ಅದರಿಂದ ರೆಮ್ಯುನರೇಷನ್ ಬರುತ್ತೋ ದುಡ್ಡು ಬರುತ್ತೋ ದಟ್ ಇಸ್ ಸೆಕೆಂಡ್ರಿ. ಎಫರ್ಟೇ ರೀ. ಮಲಗಿದ ತಕ್ಷಣ ಏನೂ ಬರಲ್ಲ, ಎಫರ್ಟ್ ಹಾಕಲೇಬೇಕು. ಸೊ ಯಾವ್ಯಾವ ಏಜಲ್ಲಿ ನಿಮಗೆ ಈ ಎಜುಕೇಷನ್ ಸಿಗುತ್ತೋ ಬೇಗ ಮಾಡ್ಕೊಳ್ಳಿ. ವಂಡರ್ಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಪ್ಲೀಸ್ ಜಾಯಿನ್ 106 ಬ್ಯಾಚ್ ಮಾರ್ಚ್ 15. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.